ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಬೆಟ್ಟದ ನೆಲ್ಲಿಕಾಯ್ದು ಉಪ್ಪಿನಕಾಯಿ ಮಾಡೋದು ನಾನು ತೋರಿಸ್ಕೊಡ್ತೀನಿ. ಇದು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒರೆಸ್ಬಿಟ್ಟು ಕಟ್ ಮಾಡಬೇಕು. ಕಟ್ ಮಾಡೋದಲ್ಲ, ಏನಿಲ್ಲ, ಸ್ವಲ್ಪ ಸುಮ್ಮನೆ ಹಿಂಗೆ ಮಾಡಬೇಕು. ಇದು ಆಂಧ್ರ ಸ್ಟೈಲ್ ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋದು ನಾನು ತೋರಿಸ್ಕೊಡ್ತೀನಿ. ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಎಣ್ಣೆ ಕಾದಿದೆ. ಇವಾಗ ನೆಲ್ಲಿಕಾಯಿ ಹಾಕ್ಕೊಳ್ಳೋಣ. ನಿಧಾನಕ್ಕೆ ಹಾಕ್ಕೊಳ್ಳಿ. ನೆಲ್ಲಿಕಾಯಿ ಚೆನ್ನಾಗಿ ತೊಳೆದು ಒರೆಸಿರಬೇಕು. ನಿಧಾನಕ್ಕೆ ಹಾಕ್ಕೊಳ್ಳಿ. ಕಡಿಮೆ ಉರಿಯಲ್ಲೇ ಇದನ್ನು ಒಂದು 2 ನಿಮಿಷ ಫ್ರೈ ಮಾಡಿ ಎತ್ಬಿಡ್ಬೇಕು. ಚೆಂದಾಗಿ ಈ ಥರ ತಿರುಗಿಸ್ಕೋಬೇಕು. ಸ್ವಲ್ಪ ಮೆತ್ತಗಾದ್ರೆ ಸಾಕು, ಭಾಳ ಮೆತ್ತಗೆ ಬೇಡ. ಎಲ್ಲ ಇದೇ ಥರ ನಾನು ಫ್ರೈ ಮಾಡ್ಕೊತೀನಿ ನೋಡಿ. ಇವಾಗ ಆಗಿದೆ. 2 ನಿಮಿಷ ಮಾಡ್ಕೊಂಡ್ರೆ ಸಾಕು. ಇದನ್ನು ತೆಗಿಯೋಣ. ನಾನು ಎಲ್ಲ ಇದೇ ಥರ ನಾನು ಮಾಡ್ಕೊತೀನಿ. ಥರ ನಿಧಾನಕ್ಕೆ ತಿರ್ಸ್ಕೋಬೇಕು. ಕಡಿಮೆ ಉರಿಯಲ್ಲೇ ಇದನ್ನು ಬೇಯಿಸ್ಕೋಬೇಕು ನೀಟಾಗಿ. 1 ಸ್ಪೂನು ಮೆಂತ್ಯಕಾಳು, 2 ಸ್ಪೂನಷ್ಟು ಸಾಸಿವೆ, ಇಷ್ಟನ್ನು ನಾನು ಹುರ್ಕೋಬೇಕು. ಇವಾಗ 1 kg ನೆಲ್ಲಿಕಾಯಿಗಿದು ಮಸಾಲ. ಇದನ್ನು ಹುರ್ಕೋಬೇಕು. ಇದೇ ಎಣ್ಣೆಯಲ್ಲಿ ನೆಲ್ಲಿಕಾಯಿ ತೆಗೆದಿದ್ದೀನಿ ನೋಡಿ. ಒಂದು 200 ಗ್ರಾಮಷ್ಟು ಬೆಳ್ಳುಳ್ಳಿ ಇದನ್ನು ಸುಲಿದ್ಬಿಟ್ಟು 2 ಪೀಸಾಗಿ ಕಟ್ ಮಾಡಿದ್ದೀನಿ. ಇದನ್ನು ಹಾಕ್ಕೊಳ್ಳೋಣ ಎಣ್ಣೆಯಲ್ಲಿ. ಕಡಿಮೆ ಉರಿಯಲ್ಲೇ ಹುರ್ಕೋಬೇಕು. ಇದನ್ನು ಭಾಳ ಬ್ರೌನ್ ಆಗಬಾರ್ದು, ಮೀಡಿಯಮ್ ಹುರ್ಕೊಂಡ್ರೆ ಸಾಕು. ಸಾಕಿದು ಬೆಂದಿದೆ. ಇದು ಸ್ವಲ್ಪ ಮುಕ್ಕಾಲು ಭಾಗ ಬೆಂದಿದೆ. ಇವಾಗ ಒಂದು 20 ಗ್ರೀನ್ ಚಿಲ್ಲಿ ಇರುತ್ತದೆ, 2 ತುಂಡ ಕಟ್ ಮಾಡಿದ್ದೀನಿ. ಇದೇ ಎಣ್ಣೆಯಲ್ಲಿ ಹಾಕೋಣ. ಭಾಳ ಫ್ರೈ ಆಗೋದೇನು ಬೇಡ. ಗ್ರೀನ್ ಚಿಲ್ಲಿ ಸ್ವಲ್ಪ ಫ್ರೈ ಆದರೂ ಸಾಕಿದು. ಇವಾಗ ಗ್ಯಾಸ್ ಆಫ್ ಮಾಡೋಣ ನಾವು. ಗ್ಯಾಸ್ ಆಫ್ ಆಗಿದೆ ಅಷ್ಟೇ. ಇದು ಇವಾಗ ಇದೇ ಎಣ್ಣೆಯಲ್ಲಿ ಎಲ್ಲ ಒಗ್ಗರಣೆ ಮಾಡ್ಕೊಂಡಿದ್ದೀನ. ಇದು ಸಾಸಿವೆ ಮೆಂತೆ ಪುಡಿ ಮಾಡಿಟ್ಟಿದ್ದೀನಿ ತರಿಯಾಗಿ. ಇದು ಹಾಕ್ಕೊಂಡಿದ್ದೀನಿ. 2 ಸ್ಪೂನು ಸಾಸಿವೆ, 1 ಸ್ಪೂನು ಮೆಂತ್ಯ. ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಬೆಚ್ಚಗಿದೆ ಎಣ್ಣೆ, ಪರವಾಗಿಲ್ಲ. ಇದು ಖಾರದ ಪುಡಿ. ಸ್ವಲ್ಪ ತರಿಯಾಗಿದೆ ಖಾರದ ಪುಡಿ. ಏನಿಲ್ಲ ಅಂದರೆ ಅದು 50 ಗ್ರಾಮ್, 50 ಗ್ರಾಮ್ಗಿಂತ ಒಂಚೂರು ಜಾಸ್ತಿ ಇದೆ ಇದು. ಇದು ಹಾಕ್ಕೊಳೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಬಿಸಿ ಇದೆ ಇದು ಎಣ್ಣೆ. ಆವಾಗಲೇ ಈ ಥರ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ. ಇವಾಗ ಹಾಕಿರೋ ಖಾರದ ಪುಡಿ ಅಷ್ಟು ಖಾರ ಇರಲ್ಲ, ಅದು ಸುಮ್ಮನೆ ಕಲರ್ಗೆ ಹಾಕಿದ್ದೀನಿ. ಇದು ಖಾರ ಇದೆ ಪುಡಿ. 50 ಗ್ರಾಮ್ ಖಾರದ ಪುಡಿ. ಇದು ಖಾರ ಇದೆ. ಇದು ಖಾರ ನಿಮಗೆ ಜಾಸ್ತಿ ಬೇಕಂದ್ರೂ 100 ಗ್ರಾಮ್ ಅಷ್ಟು ಹಾಕ್ಕೋಬೋದು. ಯಾಕಂದರೆ 1 kg ಇದು ನೆಲ್ಲಿಕಾಯಿ. 1 kg ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ. ಇದು ಫ್ರೈ ಮಾಡಿದ್ಮೇಲೆಲ್ಲ ಹಿಂಗೆ ಓಪನ್ ಆಗುತ್ತೆ ಇದು ನೋಡಿ. ನಿಮಗೆ ಬೇಡ ಅಂದ್ರೂ ಈ ಥರ ಬೀಜ ತೆಗೆದು ಕೂಡ ಇದನ್ನು ಹಾಕ್ಕೋಬೋದು. ಬೇಕಂದ್ರೂ ಫುಲ್ ಈ ಥರ ಮಾಡ್ಕೋಬೋದು. ಒಂದು 50 ಗ್ರಾಮ್ ಅಷ್ಟು ಸಾಲ್ಟ್ ಹಾಕ್ಕೊಂಡಿರ್ತೀನಿ. ಯಾಕಂದರೆ ಉಪ್ಪು ಬೇಕು ಇದಕ್ಕೆ. ಉಪ್ಪು ಜಾಸ್ತಿನೇ ಬೇಕಾಗುತ್ತೆ. ಯಾಕಂದರೆ ನೀವು 2 ರಿಂದ 3 ವರ್ಷ ಇಟ್ಟರೂ ಇದು ಹಾಳಾಗಲ್ಲ. ಅಷ್ಟು ಚೆನ್ನಾಗಿರುತ್ತೆ ಈ ಉಪ್ಪಿನಕಾಯಿ. ಮಾತ್ರ ತುಂಬ ಚೆನ್ನಾಗಿರುತ್ತೆ. ಅನ್ನ ಹಂಗೆ ಕಲಿಸ್ಕೊಂಡು ತಿನ್ಬೋದು ಇದರಲ್ಲಿ ನೋಡಿ. ಬಾಳೆ ಎಲೆ ಹಾಕಿಬಿಟ್ರೆ ಉಪ್ಪಿನಕಾಯಿ ಇಲ್ಲ ಅಂದರೆ ಊಟನೇ ಹೋಗಲ್ಲ. ಎಲ್ಲದಕ್ಕೂ ಉಪ್ಪಿನಕಾಯಿ ಬೇಕೇ ಬೇಕು. ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದರೆ. ಇದು ಆಂಧ್ರ ಸ್ಟೈಲು. ತುಂಬ ಚೆನ್ನಾಗಿರುತ್ತೆ ಇದು ನೋಡಿ. ಗೊಜ್ಜು ಹೆಂಗಾಗಿತ್ತಂತ ಇದ್ರದ್ದು ಇಷ್ಟು ಕಲರ್ಫುಲ್ಲಾಗಿ ಬಂದಿದೆ. ಇವಾಗ ನಾನು ಸ್ವಲ್ಪ ದಪ್ಪ ಇರೋದಲ್ಲ, ಈ ಥರ ಓಪನ್ ಮಾಡ್ಕೊತೀನಿ ನಾನು. ಓಪನ್ ಮಾಡಿ ಬೀಜ ತೆಗಿತೀನಿ ನೋಡಿ. ಹೇಗಿದೆ ಬೀಜ. ಬೀಜ ಇದ್ದರೂ ನೋ ಪ್ರಾಬ್ಲಮ್, ಏನು ತೊಂದರೆ ಇಲ್ಲ. ಇದು ಭಾಳ ಒಳ್ಳೆಯದಂದರೆ ನೆಲ್ಲಿಕಾಯಿ ಅಷ್ಟು ಒಳ್ಳೆಯದು ಹೆಲ್ತಿಗೆ. ಡೈಲಿ ಒಂದು ನೆಲ್ಲಿಕಾಯಿ ತಿಂದರೆ ಶುಗರ್ದು ಎಷ್ಟು ಕಡಿಮೆ ಆಗುತ್ತಂದರೆ ಈ ಥರ ಮಾಡಿನೂ ಹಾಕ್ಕೋಬೋದು ನೀವು. ಸಣ್ಣವಿದ್ದರೆ ಹಂಗೆ ಹಾಕ್ಬೋದು. ದೊಡ್ಡದಿದ್ದರೆ, ತುಂಬ ದೊಡ್ಡದಿದ್ದರೆ ಈ ಥರ ಓಪನ್ ಮಾಡ್ಕೋಬೋದು ನೋಡಿ. ಫ್ರೈ ಗೊತ್ತಾಗುತ್ತಲ್ಲ ಈ ಲೆವೆಲ್ ಮಾಡೋದು ಬೇಡ. ಕಡಿಮೆ ಉರಿಯಲ್ಲಿ ಇದನ್ನು ಈ ಥರನೇ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿ ಇಟ್ಮೇಲೆ ಒಂದು ಕಲರ್ ಕಾಣುತ್ತೆ, ಫ್ರೈ ಮಾಡುವಾಗೇ ಒಂದು ಕಲರ್ ಕಾಣುತ್ತೆ. ನೀಟಾಗಿ ಇದನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಚಿಕ್ಕದು ಹಂಗೆ ಇಟ್ಕೊಂಡಿದ್ದೀನಿ. ಎಲ್ಲ ಈ ಥರ ಅದೇ ಓಪನ್ ಆಗಿಬಿಡುತ್ತೆ. ಇವಾಗ ನಾವು ಉಪ್ಪಿನಕಾಯಲ್ಲಿ ಇದು ಓಪನ್ ಆಗಿಬಿಡುತ್ತೆ. ಇದು ಯಾಕಂದ್ರೆ ತುಂಬ ಮೆತ್ತಗಿದೆಯಲ್ಲ, ಅದೇ ಓಪನ್ ಆಗಿಬಿಡುತ್ತೆ. ಒಂದೊಂದು ಹಂಗೆ ಇದೆ, ಪರವಾಗಿಲ್ಲ. ಚಿಕ್ಕ ಸೈಜ್ ಇದೆ ಅದು.
ಇದಕ್ಕೆ ಹಾಕ್ಕೊಳೋಣ. ಇವಾಗ ನೆಲ್ಲಿಕಾಯಿ ಎಲ್ಲ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳೋಣ. ಒಂದೇ ಸರಿ ಹಾಕೋದು ಬೇಡ್ದ, ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈ ಥರ. ಆಹಾ, ತಿನ್ಬೇಕು ಅನ್ಸುತ್ತೆ ನನಗೆ, ಯಾಕೆ ಕಲ್ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ನನ್ನ ಕಣ್ಣಿಗೆ ಮಾತ್ರ. ಇಲ್ಲ 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 ಮಾಡ. ನೀಟಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ, ಹೇಗೆ ಕಾಣ್ತಾ ಇದೆ. ಅದನ್ನು ತುಂಬ ಬಿಸಿಲಿದೆ, ಸ್ವಲ್ಪ ಹೊತ್ತು ನಾನು ಬಿಸಿಲಲ್ಲಿ ಇಡ್ತೀನಿ, ಒಂದು 2 ಅವರು. ಬಿಸಿಲಿಲ್ಲ ಅಂದ್ರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಆದರೆ ತಣ್ಣಗಾಗಿರ್ಬೇಕು ಮಾತ್ರ, ಉಪ್ಪಿನಕಾಯಿ ಬಿಸಿ ಇರಬಾರ್ದು ಬಾಟ್ಲಿಗೆ ಹಾಕುವಾಗೆ. ಕಾಯಿಗಳು ಫುಲ್ಲು ತಣ್ಣಗಾದಮೇಲೆ ನೀವು ಓಪನ್ ಮಾಡಿ ಮಸಾಲಲ್ಲಿ ಮಿಕ್ಸ್ ಮಾಡಬೇಕು. ಬಿಸಿ ಇರಬಾರ್ದು, ಒಂದು ಹನಿ ನೀರು ಮುಟ್ಟಿಸ್ಬಾರ್ದು, ಒಂದು ಹನಿ ಕೂಡ ನೀರು ಮುಟ್ಟಿಸ್ಬಾರ್ದು. ಇದು ಸ್ವಲ್ಪ ಹೊತ್ತು ಬಿಸಿಲಲ್ಲಿಟ್ಟರೆ ಎಣ್ಣೆ ಎಲ್ಲ ಸ್ವಲ್ಪ ಮೇಲೆ ಬರುತ್ತೆ. ಬಿಸಿಲು ತುಂಬ ಇದೆ, ಇಡ್ತಾ ಇದ್ದೀನಿ. ಬಿಸಿಲಿಲ್ಲ ಅಂದ್ರೆ ಮನೆ ಒಳಗೆ ಇಡ್ಬೋದು ನೀವು. ಒಂದು 2 ಅವರು ಬಿಸಿಲಲ್ಲಿ ಇಟ್ಟಿದ್ದಕ್ಕೆ ನೋಡಿ ಎಣ್ಣೆ ಈ ಥರ ಬಿಟ್ಟಿದೆ, ತುಂಬ ಚೆನ್ನಾಗಿದೆ. ನಾನು ಇವಾಗ ಈ ಥರ ಒಂದು ಡಬ್ಬಕ್ಕೆ ಎಲ್ಲ ನಾನು ಹಾಕ್ಕೊಂಡು ಇಡ್ತೀನಿ. ಇವಾಗ ಇದು ಎಲ್ತ್ಗೂ ತುಂಬ ಒಳ್ಳೆಯದು, ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ. ಇದು ಆಂಧ್ರದವರು, ಆಂಧ್ರ ಸ್ಟೈಲಲ್ಲಿ ಮಾಡಿರೋದು, ಅವರು ತುಂಬ ಇದೇ ಥರನೇ ಮಾಡ್ತಾರೆ. ಇದು ಅನ್ನಕ್ಕೆ ಕಲ್ಸ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಹೆಲ್ತಿಗಂತೂ ಭಾಳ ಒಳ್ಳೆಯದು. ಕೂದಲು ಉದುರೋದಂತೂ ತುಂಬ ಕಡಿಮೆ ಮಾಡುತ್ತೆ. ಶುಗರ್ಗೆ ಒಳ್ಳೆಯದು. ಈ ಥರ ಉಪ್ಪಿನಕಾಯಿ ಮಾಡಿ, ಇದು ಹಾಳಾಗಲ್ಲ. ಮೇಯ್ನು ಎಷ್ಟು 2 ವರ್ಷ ಬೇಕಾದರೂ ಇಡ್ಬೋದು ನೀವು. ನೀರು ಒಂಚೂರು ಮುಟ್ಟಿಸ್ಬಾರ್ದು. ನಿಮಗೆ ಎಣ್ಣೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಫುಲ್ಲೆಲ್ಲ ಡಬ್ಬಿಗೆ ಹಾಕಿಟ್ಟಿದ್ದೀನಿ ನೋಡಿ. ನೀವು ಇದೇ ಥರ ಮಾಡ್ಕೊಳ್ಳಿ. ಆದರೆ ಉಪ್ಪು ಟೇಸ್ಟ್ ನೋಡಿ, ಫಸ್ಟು ನೀವು ಸಾಲ್ಟ್ ಹಾಕ್ತಿರಲ್ಲ, ಅದು 2 ದಿನ ಬಿಟ್ಟ ಮೇಲೇ ಅದೆಲ್ಲ ಸೆಟ್ಟಾಗೋದು. ಉಪ್ಪಲ್ಲ ಸ್ಟಾರ್ಟಿಂಗ್ ಉಪ್ಪು ಅನಿಸುತ್ತೆ ನಿಮಗೆ ಟೇಸ್ಟ್ ನೋಡುವಾಗ. 2 ದಿನ ಬಿಟ್ಟರೆ ಆ ನೆಲ್ಲಿಕಾಯಿಗೆಲ್ಲ ಉಪ್ಪು ಎಳ್ಕೊಳುತ್ತಲ್ಲ, ಅವಾಗೇ ಕರೆಕ್ಟ್ ಅನಿಸುತ್ತೆ. ಇದೇ ಥರ ನೀವು ಮಾಡ್ಕೊಳ್ಳಿ, ತಿಂದು ನೋಡಿ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ಉಪ್ಪಿನಕಾಯಿ ಒಂದು ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ, ತುಂಬ ತುಂಬ ಚೆನ್ನಾಗಿದೆ.